ಯಕ್ಷ ಇನ್ಫೋ ಕನ್ನಡ ಯೂಟ್ಯೂಬ್ ಮಾಧ್ಯಮಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯಾನ್. ಇದು ಅನುಶ್ರೀ ಮದುವೆ ವೈಭವ ವಿಶೇಷ ಕಾರ್ಯಕ್ರಮ. ಆ್ಯಂಕರ್ ಅನುಶ್ರೀ ಅಂತ ಕೇಳಿದರೆ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಮೂಲತಃ ಮಂಗಳೂರಿನವರಾದಂತಹ ಅನುಶ್ರೀ ಹುಟ್ಟಿ ಬೆಳೆದದ್ದು ಮಂಗಳೂರಲ್ಲಾದರೂ ಕೂಡ ಜೀವನವನ್ನು ಕಟ್ಟಿಕೊಂಡದ್ದು ಬೆಂಗಳೂರಿನಲ್ಲಿ. ಒಂದಷ್ಟು ಚಲನಚಿತ್ರಗಳಲ್ಲಾಗಿರಬಹುದು ಅಥವಾ ನಿರೂಪಣೆಯ ಕ್ಷೇತ್ರದಲ್ಲಿ ಬಹಳಷ್ಟು ಹೆಸರನ್ನು ಸಂಪಾದನೆ ಮಾಡಿರುವಂಥವರು ಈ ಅನುಶ್ರೀ. ಕಾಮಿಡಿ ಕಿಲಾಡಿಗಳಾಗಿರ್ಬೋದು, ಡ್ಯಾನ್ಸಿಂಗ್ ಸ್ಟಾರ್ ಆಗಿರ್ಬೋದು ಅಥವಾ ಸರಿಗಮಪ ಶೋಗಳಾಗಿರ್ಬೋದು ಇತ್ಯಾದಿಗಳಲ್ಲಿ ನಿರೂಪಣಾ ಕ್ಷೇತ್ರದಲ್ಲಿ ಒಂದು ತನ್ನದೇ ಆಗಿರುವಂತಹ ಹೆಸರನ್ನು ಸಂಪಾದನೆ ಮಾಡಿದಂತಹ ಹೆಣ್ಣು ಮಗಳು. ಯಾರಿಗೆಲ್ಲ ನಿರೂಪಣೆಯ ಕನಸನ್ನುವಂಥದ್ದು ಇರ್ತದೆ, ನಿರೂಪಣೆಯನ್ನು ಮಾಡಬೇಕು ಅಂತ ಹೇಳಿ ಇರ್ತದೆ, ಅಂಥವರೆಲ್ಲ ನಾನು ಅನುಶ್ರೀಯ ಹಾಗೆ ಆಗಬೇಕಲ್ಲ ಅಂಥೇಳಿ ಅನೇಕ ಮಂದಿ ಕನಸನ್ನು ಕಂಡವರು ಕೂಡ ಇದ್ದಾರೆ. ಈ ರೀತಿಯಾಗಿ ಬೆಳೆದು ಬಂದಂಥವಳು, ತನ್ನದೇ ಸ್ವಪ್ರಯತ್ನದಿಂದ ಬೆಳೆದು ಬಂದಂತಹ ಹೆಣ್ಣು ಮಗಳು ಆ್ಯಂಕರ್ ಅನುಶ್ರೀ. ಇದೀಗ ಎಲ್ಲರ ಬಾಯಲ್ಲಿದ್ದದ್ದು ಕೂಡ ಅನುಶ್ರೀಗೆ ಮದುವೆ ಯಾವಾಗ ಅಂತ ಹೇಳಿ. ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಪೂರ್ಣ ವಿರಾಮವನ್ನು ಹಾಕುವಂತಹ ದಿನ ಹತ್ತಿರ ಬಂದಿದೆ. ವೀಕ್ಷಕರೇ, ನಾನು ಹೇಳ್ತಾ ಇರುವಂಥದ್ದು ಆ್ಯಂಕರ್ ಅನುಶ್ರೀಯ ಮದುವೆಯ ವಿಚಾರ. ನಮ್ಮ ಅನುಶ್ರೀಗೆ ಅಂದರೆ ಆ್ಯಂಕರ್ ಅನುಶ್ರೀಗೆ ಇದೇ ಬರುವಂತಹ ಆಗಸ್ಟ್ 28ನೇ ತಾರೀಕಿಗೆ ಬೆಂಗಳೂರಿನಲ್ಲಿ ವಿವಾಹ ಆಗುವುದಕ್ಕಿದೆ. ಹಾಗಾದರೆ ಆ್ಯಂಕರ್ ಅನುಶ್ರೀಯನ್ನ ಮದುವೆಯಾಗುವ ಹುಡುಗ ಯಾರು ಅಂತ ಕೇಳಿದರೆ, ಮೂಲತಃ ಕೊಡಗಿನವರಾಗಿರುವಂತಹ ರೋಷನ್ ಅನ್ನುವಂತಹ ಹುಡುಗನೊಂದಿಗೆ 28ನೇ ತಾರೀಕಿಗೆ ಆ್ಯಂಕರ್ ಅನುಶ್ರೀ ಸಪ್ತಪದಿಯನ್ನು ತುಳಿಯುವುದಕ್ಕಿದ್ದಾರೆ. ಬಹಳಷ್ಟು ಯಾರೆಲ್ಲ ಆ್ಯಂಕರ್ ಅನುಶ್ರೀಯ ಅಭಿಮಾನಿಗಳಿದ್ದಾರೆ ಇವರಿಗೆಲ್ಲರಿಗೂ ಕೂಡ ಅತ್ಯಂತ ಸಂತೋಷಕರವಾದಂತಹ ವಿಚಾರ. ಚಲನಚಿತ್ರ ನಟರಾಗಿರ್ಬೋದು, ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, VIP ಕೂಡ ಗಣ್ಯರ ಆಗಮನದ ನಿರೀಕ್ಷೆ ಇದೆ. ಬೆಂಗಳೂರಿನ ಪ್ರಸಿದ್ಧ ಒಂದು ಹಾಲ್ನಲ್ಲಿ ಆ್ಯಂಕರ್ ಅನುಶ್ರೀಯ ಮದುವೆ ಅನ್ನುವಂಥದ್ದು ನಡೀತದೆ. ತಾನು ಕಷ್ಟಪಟ್ಟು ಬೆಳೆದು ಬಂದು ಮಾಧ್ಯಮ ಕ್ಷೇತ್ರದಲ್ಲಿ ಅಥವಾ ನಿರೂಪಣಾ ಕ್ಷೇತ್ರದಲ್ಲಿ ಒಂದಷ್ಟು ಹೆಸರನ್ನು ಸಂಪಾದನೆ ಮಾಡಿದಂತಹ ಈ ಕುಡ್ಲದ ಕುವರಿ ಅಂತ ಹೇಳಿದರೆ ಆ್ಯಂಕರ್ ಅನುಶ್ರೀ. ಬಹಳಷ್ಟು ದಿನಗಳ ಪ್ರಶ್ನೆ, ಬಹಳಷ್ಟು ಜನಗಳ ಪ್ರಶ್ನೆ, ನಮ್ಮ ಅನುಶ್ರೀಗೆ ಮದುವೆ ಯಾವಾಗ ಅಂತ ಹೇಳಿ. ಇದೆಲ್ಲ ವಿಚಾರಗಳಿಗೂ ಕೂಡ ಉತ್ತರ ಸಿಕ್ಕಿದೆ ಅಂತ ಹೇಳಿ ಅಂದುಕೊಳ್ತೇನೆ. ಅನುಶ್ರೀಯ ಬ್ಯಾಕ್ಗ್ರೌಂಡ್ ನೋಡೋದಾದರೆ ಮೂಲತಃ ಮಂಗಳೂರವರಾಗಿದ್ದರೂ ಕೂಡ ಒಂದು ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದಲ್ಲಿ ಬೆಳೆದು ಬಂದಂತಹ ಹೆಣ್ಣು ಮಗಳು. ಒಬ್ಬ ತಮ್ಮ ಕೂಡ ಇದ್ದಾರೆ. ಜೊತೆಗೆ ತಾಯಿಯೊಂದಿಗೆ ಸದ್ಯಕ್ಕೆ ಬೆಂಗಳೂರಲ್ಲಿ ನೆಲೆಸಿದ್ರೂ ಕೂಡ ಓದಿರುವಂಥದ್ದು ಅಥವಾ ವಿದ್ಯಾಭ್ಯಾಸವನ್ನು ಪಡೆದಿರುವಂಥದ್ದು ಮಂಗಳೂರಿನಲ್ಲಿ. ಆದರೆ ಜೀವನವನ್ನು ಕಟ್ಟಿಕೊಳ್ಳುವುದಕ್ಕೆ ಬೆಂಗಳೂರಿಗೆ ಬರ್ತಾರೆ, ಮಾಧ್ಯಮ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡ್ತಾರೆ, ಒಂದಷ್ಟು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸ್ತಾರೆ. ಆದರೆ ಒಂದು ಜಿ ಕನ್ನಡ ಅನ್ನುವಂತಹ ಚಾನಲ್ ಅನುಶ್ರೀಯ ಕೈಯನ್ನು ಹಿಡಿತದೆ. ಒಂದಷ್ಟು ಶೋಗಳ ಮುಖಾಂತರ ಹೆಸರನ್ನು ಸಂಪಾದನೆಯೇ ಮಾಡ್ತಾರೆ. ಬ್ಯುಸಿಯಾಗಿದ್ದು ಒಂದು ಪ್ರಸಿದ್ಧ ನಿರೂಪಕಿ ಅನ್ನುವಂತಹ ಹೆಸರನ್ನು ಪಡೆದುಕೊಂಡು ರಾಜಕೀಯದವರು, ಚಲನಚಿತ್ರ ನಟರು ಎಲ್ಲರಿಗೂ ಕೂಡ ಎಲ್ಲರ ಪ್ರೀತಿಗೆ ಪಾತ್ರರಾಗಿ ಬಿಡುವಂಥದ್ದು ಅನುಶ್ರೀಯ ಗುಣ, ಅಥವಾ ಎಲ್ಲರನ್ನೂ ನಗೆಗಡಲಲ್ಲಿ ತೇಲಿಸುವಂತಹ ಕೆಲಸವನ್ನು ಮಾಡುವಂಥದ್ದು ಈ ಅನುಶ್ರೀ. ಹಾಗಾಗಿ ಅನುಶ್ರೀಯ ಮದುವೆ ಆಗಸ್ಟ್ 28ಕ್ಕೆ ನಡೀಲಿಕ್ಕಿದೆ. ಹೊಸದಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಡುವಂತಹ ಅನುಶ್ರೀಗೆ ಶುಭಾಶಯಗಳನ್ನು ಕೋರುವುದರ ಜೊತೆಗೆ, ನಾನು ಹೇಳಿರುವ ಮಾಹಿತಿ ತಮಗೆ ಇಷ್ಟ ಆಗಿದೆ ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಮಗದಷ್ಟು ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.